ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ವಾರದ ವಿಜಯ ನಕ್ಷತ್ರಗಳಲ್ಲಿ ನಿಮ್ಮ ನಕ್ಷತ್ರಗಳಿಗೆ ಯಾವ ದಿನಾಂಕಗಳಂದು ನಕ್ಷತ್ರಗಳು ಶುಭ ಮತ್ತು ವಿಜಯವನ್ನು ನೀಡುತ್ತವೆ ಅನ್ನುವ ವಿಷಯವನ್ನು ತಿಳಿಸುತ್ತಾ, ದಿನಾಂಕ 10/5/2026ರಿಂದ ದಿನಾಂಕ 16/5/2026ರವರೆಗೆ ನಿಮ್ಮ ವಾರದ ತಯಾರಿಗೆ ಶುಭ ನಕ್ಷತ್ರಗಳನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಿಮ್ಮ ಆತ್ಮವನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಆತ್ಮಕ್ಕೆ ಭರವಸೆಯನ್ನು ನೀಡಿ, ಪರಿಶುದ್ಧವಾದಂತಹ ಪರಮಾತ್ಮನ ಅಂಶವಾದಂತಹ ಆತ್ಮಕ್ಕೆ ನೀವು ಪ್ರಾರ್ಥಿಸಿ, ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಬುದ್ಧಿಯನ್ನು, ನಿಮ್ಮ ವಿಷಯ ವಸ್ತುಗಳನ್ನು, ಇಂದ್ರಿಯಗಳು ಒಳ್ಳೆಯದನ್ನು ಆಕರ್ಷಿಸುವಂತೆ, ನಿಮ್ಮ ಬುದ್ಧಿಯನ್ನು ಪ್ರೇರೇಪಿಸುವಂತೆ ನಿಮ್ಮ ಪರಿಶುದ್ಧವಾದಂತಹ ಆತ್ಮವನ್ನು ಪ್ರತಿನಿತ್ಯವೂ ದಿನನಿತ್ಯಲೂ ಪ್ರಾರ್ಥನೆ ಮಾಡಿ ಮತ್ತು ಆತ್ಮಕ್ಕೆ ಭರವಸೆಯನ್ನು ನೀಡಿ, ಆತ್ಮಕ್ಕೆ ಒಳ್ಳೆ ಕರ್ಮಗಳ ಬಂಧವನ್ನು ಜೋಡಣೆಯನ್ನು ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನು ಪರಮಾತ್ಮನ ಅಂಶವಾದಂತಹ ಆತ್ಮಕ್ಕೆ ನೀವು ನೀಡುತ್ತಾ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನೀವು ಆರಂಭಿಸಬಹುದು. ಈಗಿನ ಕಾಲದಲ್ಲಿ ಸಾಧನೆ ಅನ್ನುವುದರ ಬಗ್ಗೆ ಕೆಲವು ಮುಖ್ಯ ವಿಷಯಗಳನ್ನು ಮರೆತು ಜನರು ಬೇರೆಯ ಆದಂತಹ ಮಾರ್ಗದಲ್ಲಿ ನಡೀತಾ ಇರೋದನ್ನು ನೀವು ನೋಡಬಹುದು. ಅಂದರೆ ನಾವು ಆನ್ಲೈನಲ್ಲಿ ನೋಡಬಹುದು ಅಥವಾ ಅವರವರ ಜೀವನದಲ್ಲಿ ನಿಮ್ಮ ಅನುಭವಕ್ಕೆ ಬಂದಿರುವಂತಹ ವಿಷಯಗಳನ್ನು ನೀವು ನೋಡುತ್ತೀರಾ. ತಿನ್ನುವುದನ್ನೇ ಸಾಧನೆ ಅನ್ನುವುದನ್ನು ತೋರಿಸುವಂತಹ ಈ ಕಾಲದಲ್ಲಿ, ಅಂದರೆ ಬಕೆಟ್ ಗಟ್ಟಲೆ ಆ ಒಂದು ಅಷ್ಟು ಒಂದು ಹೆಚ್ಚಳದಲ್ಲಿ ತಿನ್ನುವಂತಹ ವ್ಯಕ್ತಿಗಳನ್ನು ನೀವು ನೋಡಬಹುದು. ಹುಟ್ಟಿದ ಮಗುವನ್ನು ಪ್ರದರ್ಶನ ಮಾಡುವಂತಹ, ಆನ್ಲೈನ್ನಲ್ಲಿ ಪ್ರದರ್ಶನಕ್ಕಿಡುವಂತಹ ವ್ಯಕ್ತಿಗಳನ್ನು ನೀವು ನೋಡ್ಬೋದು. ಇನ್ನು ಸಂಸಾರದ ವಿಷಯದಲ್ಲಿ ಬೆಡ್ರೂಮಲ್ಲಿ ಆಗುವಂತಹ ಪತಿ ಪತ್ನಿ ನಡುವೆ ಆಗುವಂತಹ ವಿಷಯವನ್ನು ಪ್ರದರ್ಶನಕ್ಕಿಡುವುದನ್ನು ನೀವು ನೋಡ್ಬೋದು. ಒಬ್ಬ ಸ್ತ್ರೀ ತನ್ನ ಆಕರ್ಷಣೆ ಇರುವಂತಹ ದೇಹದ ಅಂಗಾಂಗಗಳನ್ನು ಪ್ರದರ್ಶಿಸುವುದನ್ನು ನೀವು ನೋಡ್ಬೋದು. ಅಂದರೆ ಇಂತೆಲ್ಲ ವಿಷಯಗಳ ಬಗ್ಗೆ ಮಾನವರ ಮನಸ್ಸು ಇಲ್ಲಿ ಆ ಒಂದು ಇರುವಂತಹ ಪ್ರಜ್ಞೆಯನ್ನು ಕಳೆದುಕೊಳ್ತಾ ಇದೆ. ಹೊರಗಿನ ವಿಷಯ ವಸ್ತುಗಳ ಬಗ್ಗೆಯೇ ಹೆಚ್ಚು ಜಾಗೃತಿಯಾಗಿ, ಅಂದರೆ ಅರೆಪ್ರಜ್ಞೆ ಅವಸ್ಥೆಯಲ್ಲಿ ಮಾನವರ ಪ್ರಜ್ಞೆ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಬಹುತೇಕ ಜನರು ಬಹುತೇಕ ವಿಷಯ ವಸ್ತುಗಳ ಹೊರಗಿನ ವಿಷಯಗಳ ಬಗ್ಗೆಯೇ ಹೆಚ್ಚು ಅವರ ದಿನನಿತ್ಯದ ಒಂದು ಕಾಲವನ್ನು ಕಳೀತಾ ಇದ್ದಾರೆ. ಇನ್ನು ಕೆಲವರನ್ನು ನೋಡ್ಬೋದು, ಅತಿಯಾಗಿ ರಾತ್ರಿಯೂ ನಿದ್ರಿಸ್ತಾರೆ, ಹಗಲು ನಿದ್ರಿಸ್ತಾರೆ. ತಿನ್ನುವುದನ್ನು ಸರಿಯಾದಂತಹ ಕ್ರಮದಲ್ಲಿ ತಿನ್ನದೆ ಬಕೆಟ್ ತಿನ್ನುತ್ತಾ ಇರ್ತಾರೆ. ಅಂಥವರನ್ನು ನೀವು ಯೋಚಿಸಿ, ಇವರೆಲ್ಲರ ಆಯುಷ್ಯು ಏನಾಗಬಹುದು? ಆಯುಷ್ಯ ಕಡಿಮೆಯಾಗುತ್ತೆ, ದೇಹದ ಆರೋಗ್ಯ ಕೆಟ್ಟು ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಇದ್ದಂತಹ ಸಾಧನೆಯ ಮಾರ್ಗಗಳನ್ನು ಮರಿಬಾರದು. ಈಗಿನ ಕಾಲದಲ್ಲಿ ಮಾನವರ ಆಯಸ್ಸು ಬಹಳ ಕಡಿಮೆಯಾಗ್ತಾ ಇದೆ. ಏಕೆಂದರೆ ಹೊರಗಿನ ವಿಷಯಗಳಲ್ಲಿ ಅವರ ಪ್ರಜ್ಞೆಯನ್ನು ಅರೆಪ್ರಜ್ಞೆಯಿಂದ ಇರಿಸಿಕೊಳ್ತಾ ಇರುವಂಥದ್ದು ಬಹಳ. ಇದರ ಬಗ್ಗೆ ನೀವೆಲ್ಲರೂ ಯೋಚಿಸಬೇಕಾಗಿದೆ. ಸಾಧನೆಗೆ ಆಯ್ಕೆ ಮಾಡಿಕೊಳ್ಳುವಂತಹ ಮಾರ್ಗವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ವಾರದಲ್ಲಿ ಭಾನುವಾರ, ಇವತ್ತು ಬೆಳಗಿನ ಈ ಒಂದು ಕಾಲದಲ್ಲಿ ಅಷ್ಟಮಿ ತಿಥಿ ಇದೆ. ಭಾನುವಾರ ಧನಿಷ್ಠ ನಕ್ಷತ್ರವಿದೆ. ಈ ನಕ್ಷತ್ರ ಯಾವ ರಾಶಿಗೆ, ಯಾವ ನಕ್ಷತ್ರಗಳಿಗೆ ಒಳ್ಳೆ ಫಲವನ್ನು ನೀಡುತ್ತೆ, ಈ ವಾರದಲ್ಲಿ ಬರುವಂತಹ ನಕ್ಷತ್ರಗಳ ವಿಜಯವನ್ನು ನಿಮ್ಮ ನಕ್ಷತ್ರಗಳಿಗೆ ತಿಳಿದುಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ವಾರ ಭವಿಷ್ಯ ಅಂತ ಇದನ್ನು ಕನ್ಸಿಡರ್ ಮಾಡಬಾರ್ದು. ಏಕೆಂದರೆ ನಾನು ವಾರ ಭವಿಷ್ಯವನ್ನು ತಿಳಿಸ್ತಾ ಇಲ್ಲ. ಹೆಚ್ಚಾಗಿ ನೀವೇ ತಿಳಿದಿರಬಹುದು, ನೀವೇ ನೋಡಬಹುದು. ವಾರದಲ್ಲಿ ಯಾವ ಗ್ರಹಗಳು ರಾಶಿಯಿಂದ ರಾಶಿಗೆ ಬದಲಾವಣೆ ಆಗೋದಿಲ್ಲ. ಕೆಲವು ಗ್ರಹಗಳು ಮಾತ್ರ ನಕ್ಷತ್ರದಲ್ಲಿ ಬದಲಾವಣೆ ಆಗ್ತಾರೆ. ಹಾಗಾಗಿ ಇದು ವಾರ ಭವಿಷ್ಯ ಅಲ್ಲ. ವಾರದಲ್ಲಿ ನಿಮಗೆ ಯಾವ ನಕ್ಷತ್ರಗಳು ವಿಜಯವನ್ನು ತಂದುಕೊಡುತ್ತವೆ ಅನ್ನುವಂತಹ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ, ಮೇಷರಾಶಿಯಲ್ಲಿ ರಾಶ್ಯಾಧಿಪತಿ
ಕುಜ ನಿಮ್ಮ ರಾಶಿಯನ್ನು ಈ ವಾರದಲ್ಲಿ ಪ್ರವೇಶ ಮಾಡುವುದು ಶುಭವೇ ಆಗಿದೆ, ವಿಶೇಷವೂ ಆಗಿದೆ. ಮತ್ತು ನಿಮ್ಮ ರಾಶಿಯಲ್ಲಿಯೇ ಈ ವಾರದ ಕೊನೆಯವರೆಗೂ, ಶುಕ್ರವಾರದವರೆಗೂ ಸೂರ್ಯಗ್ರಹ, ಬುಧ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ ಈ ಸೂರ್ಯ, ಬುಧ ಮತ್ತು ಕುಜಗ್ರಹಗಳ ಈ ಒಂದು ಸಂಚಾರ ಯಾವ ರೀತಿ ಫಲವನ್ನು ನೀಡುತ್ತೆ ಅಂದರೆ, ಇಲ್ಲಿ ಬುದ್ಧಿ ಮತ್ತು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ಶಕ್ತಿ ಈ ಮೂರೂ ಸೇರಿ ನಿಮಗೆ ನಿಮ್ಮ ಜೀವನವನ್ನು ಬ್ಯಾಲೆನ್ಸ್ ಮಾಡುವಂತೆ ಇಲ್ಲಿ ಈ ಗ್ರಹಗಳು ಫಲವನ್ನು ನೀಡುತ್ತಾರೆ. ಮೇಷರಾಶಿಯವರಿಗೆ ಸಾಡೆಸಾತಿಯ ಕಾಲ ಆಗಿದ್ದರೂ ಈ ಕಾಲದಲ್ಲಿಯೂ ಈ ಗ್ರಹಗಳು ಶುಭ ಫಲವನ್ನು ನೀಡುತ್ತಾ ಇದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಸಂಚಾರ ಧನಾಭಿವೃದ್ಧಿಗೆ ಒಳ್ಳೆ ಫಲವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಸಾಡೆಸಾತಿಗೆ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಮತ್ತು ರಾಶಿಯಲ್ಲಿ ಬುಧ ಗ್ರಹ ಸಂಚಾರ ಮತ್ತು ಸೂರ್ಯಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಶ್ರೀ ಮಹಾವಿಷ್ಣುವಿನ ಪ್ರಾರ್ಥನೆ ಮತ್ತು ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಕುಜಗ್ರಹ ಸಂಚಾರವು ಆಗ್ತಾ ಇರೋದ್ರಿಂದ ಬಹಳಷ್ಟು ಒಳ್ಳೆಯ ವಿಷಯಗಳು ನಡೀಬೇಕು. ಅಂದರೆ ಪ್ರತಿನಿತ್ಯವೂ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಉದ್ಯೋಗ ಅವಕಾಶಗಳು ಆಗಿರಬಹುದು, ನಿಮ್ಮ ಪ್ರಯತ್ನದಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಸಕ್ಸಸ್ಸನ್ನು ಪಡೆದುಕೊಳ್ಳಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಪ್ರಾರಂಭದಲ್ಲಿ ಬರೋದ್ರಿಂದ, ಮೊದಲನೇ ನಕ್ಷತ್ರ ಅಶ್ವಿನಿ ಆಗಿರೋದ್ರಿಂದ ಈ ವಾರದಲ್ಲಿ ನಿಮಗೆ ಈ ದಿನ ಅಂದರೆ 10ನೇ ದಿನಾಂಕ ನಿಮಗೆ ನಕ್ಷತ್ರವು ಶುಭವನ್ನು ನೀಡೋದಿಲ್ಲ. 11ನೇ ದಿನಾಂಕ ಶುಭ ಫಲವನ್ನು ನೀಡುತ್ತೆ. ಮತ್ತು 13ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ಶುಭವನ್ನು ನೀಡುತ್ತೆ. 16ನೇ ದಿನಾಂಕ ಅಮಾವಾಸ್ಯೆ ಇದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ತಿಥಿಯ ಫಲವನ್ನು ತಿಳಿದುಕೊಂಡು ನೀವು ಮಾಡಬೇಕಾಗುತ್ತೆ. ಭರಣಿ ನಕ್ಷತ್ರದವರಿಗೆ 10ನೇ ದಿನಾಂಕ, ಈ ದಿನ ಭರಣಿ ನಕ್ಷತ್ರದವರಿಗೆ ಒಳ್ಳೆ ಫಲವನ್ನು ನೀಡುತ್ತೆ. ಮತ್ತು 12ನೇ ದಿನಾಂಕ, 14ನೇ ದಿನಾಂಕ, 15ನೇ ದಿನಾಂಕಗಳು ಈ ದಿನಾಂಕಗಳಲ್ಲಿ ಬರುವಂತಹ ನಕ್ಷತ್ರಗಳು ನಿಮಗೆ ಶುಭವನ್ನು ನೀಡುತ್ತೆ. ಕೃತಿಕಾ ನಕ್ಷತ್ರದವರಿಗೆ 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ, 16ನೇ ದಿನಾಂಕ ನಕ್ಷತ್ರಗಳು ಶುಭವನ್ನು ನೀಡುತ್ತೆ. ಆದರೆ 16ನೇ ದಿನಾಂಕ ಅಮಾವಾಸ್ಯೆ ಇದೆ, ತಿಳಿದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ. ವೃಷಭ ರಾಶಿಯವರಿಗೆ ವೃಷಭ ರಾಶ್ಯಾಧಿಪತಿ ನಿಮಗೆ ಈ ವಾರದ ಪ್ರಾರಂಭದಲ್ಲಿ ವಾರದ ಕೊನೆಯವರೆಗೂ ನಿಮ್ಮ ರಾಶಿಯಲ್ಲಿ ಶುಕ್ರ ಸಂಚರಿಸ್ತಾರೆ. ಆ ವಾರದ ಕೊನೆಯಲ್ಲಿ ದ್ವಿತೀಯ ಸ್ಥಾನಕ್ಕೆ ಶುಕ್ರ ಗ್ರಹದ ಪ್ರವೇಶ ಆಗುತ್ತೆ. ರಾಶಿಯಲ್ಲಿ ಸಂಚರಿಸಿದರೂ ದ್ವಿತೀಯ ಸ್ಥಾನ ಪ್ರವೇಶಿಸಿದರೂ ಶುಕ್ರ ಗ್ರಹ ಒಳ್ಳೆ ಫಲವನ್ನೇ ನೀಡುತ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಿಗಾಗ್ಬೋದು, ಧನಾಭಿವೃದ್ಧಿಗಾಗ್ಬೋದು, ವ್ಯಾಪಾರ ವ್ಯವಹಾರಗಳ ವಿಷಯದಲ್ಲಿ ಆಗ್ಬೋದು, ನೀವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಆಗ್ಬೋದು, ಎಲ್ಲದರಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆ ನಿಮ್ಮ ವ್ಯಯ 12ನೇ ಸ್ಥಾನವನ್ನು ಕುಜಗ್ರಹ ಪ್ರವೇಶಿಸ್ತಾರೆ. ಆ ಸ್ಥಾನದಲ್ಲಿ ಸೂರ್ಯಗ್ರಹ, ಬುಧಗ್ರಹಗಳ ಸಂಚಾರವು ಆಗ್ತಾ ಇದೆ. ವಿಪರೀತವಾದಂತಹ ಖರ್ಚು ಇರಲಿದೆ ಅನ್ನೋದನ್ನು ಇಲ್ಲಿ ತಿಳಿಬಹುದು. ಅಂದರೆ ಯಾವುದೇ ಒಳ್ಳೆ ಕೆಲಸ ಕಾರ್ಯಗಳಿಗಾಗ್ಬೋದು, ಪುಣ್ಯ ಕಾರ್ಯಗಳಾಗ್ಬೋದು, ಮಂಗಳ ಕಾರ್ಯಗಳಾಗ್ಬೋದು, ಪ್ರವಾಸ ಆಗ್ಬೋದು, ಯಾವುದೇ ವಿಷಯಗಳಿಗಾದರೂ ಅಧಿಕವಾದಂತಹ ಖರ್ಚು ಇದೆ ಅನ್ನೋದನ್ನು ಈ ಗ್ರಹಗಳು ಈ ವಾರದಲ್ಲಿ ಸೂಚಿಸ್ತವೆ. ಈ ವಾರದಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ವೃಷಭ ರಾಶಿಯ ಕೃತಿಕಾ ನಕ್ಷತ್ರದವರು 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ, 16ನೇ ದಿನಾಂಕ ಮಾಡಿ. 16ನೇ ದಿನಾಂಕ ಅಮಾವಾಸ್ಯೆ ಇರೋದ್ರಿಂದ ಮುಖ್ಯ ಹೊಸ ಆರಂಭದ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ದಿನನಿತ್ಯ ಮಾಡಬಹುದಾದಂತಹ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದು. ರೋಹಿಣಿ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಶುಭ ಫಲವನ್ನು ಈ ದಿನಾಂಕಗಳಂದು ಬರುವ ನಕ್ಷತ್ರಗಳು ನೀಡ್ತವೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಮೃಗಶಿರ ನಕ್ಷತ್ರದವರಿಗೆ
11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ, ಈ 3 ದಿನಾಂಕಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಬಹುದು. ಇನ್ನು ಮೃಗಶಿರ ನಕ್ಷತ್ರ ಮಿಥುನ ರಾಶಿಯಲ್ಲೂ ಬರುತ್ತೆ. ಅಂದರೆ ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿ 4-5 ದಿನಗಳ ಕಾಲ ಅಲ್ಲಿ ಸಂಚಾರ ಮಾಡುತ್ತಾರೆ. 15ನೇ ದಿನಾಂಕದಿಂದ 12ನೇ ಸ್ಥಾನವನ್ನು ಬುಧಗ್ರಹ ಪ್ರವೇಶಿಸ್ತಾರೆ. ಬುಧಗ್ರಹ 12ನೇ ಸ್ಥಾನ ಪ್ರವೇಶಿಸಿದರೂ 12ನೇ ಸ್ಥಾನಾಧಿಪತಿಯಾದಂತಹ ಶುಕ್ರ ಗ್ರಹ ನಿಮ್ಮ ರಾಶಿಯನ್ನು ಪ್ರವೇಶಿಸ್ತಾರೆ. ರಾಶಿಯಲ್ಲಿ ಶುಕ್ರ ಗುರುಗ್ರಹಗಳ ಸಂಚಾರ ಆರಂಭ ಆಗುತ್ತೆ. ಇಲ್ಲಿ ಅಧಿಕವಾದಂತಹ ಖರ್ಚು ಇರುತ್ತೆ. ಒಳ್ಳೆ ಕೆಲಸ ಕಾರ್ಯಗಳಿಗೆ ಖರ್ಚು ಇರುತ್ತೆ, ಆದರೆ ಕೆಲಸ ಕಾರ್ಯಗಳು ಆಗ್ತವೆ. ಒಳ್ಳೆಯ ಯೋಗವನ್ನು ಈ ಗ್ರಹಗಳು ಈ ವಾರದಲ್ಲಿಯೂ ನಿಮಗೆ ಫಲವನ್ನು ನೀಡ್ತಾರೆ. ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮೃಗಶಿರ ನಕ್ಷತ್ರದವರು 11, 13, 15ನೇ ದಿನಾಂಕ ಮಾಡಿ, ಆರಿದ್ರ ನಕ್ಷತ್ರದವರು 10ನೇ ದಿನಾಂಕ ಅಂದರೆ 10ನೇ ದಿನಾಂಕ ಭಾನುವಾರ ಧನಿಷ್ಠ ನಕ್ಷತ್ರ ಇರುತ್ತೆ. ಈ ನಕ್ಷತ್ರದಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಆದರೆ ತಿಥಿ ಅಷ್ಟಮಿ ಇರುತ್ತೆ. ನೀವು ತಿಥಿಯ ಫಲವನ್ನು ತಿಳಿದುಕೊಂಡು ಮಾಡಬೇಕಾಗತ್ತೆ. 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕವು ನಿಮಗೆ ಒಳ್ಳೆಯ ನಕ್ಷತ್ರಗಳು ಇರೋದ್ರಿಂದ ಫಲವನ್ನು ನೀಡುತ್ತೆ. ಪುನರ್ವಸು ನಕ್ಷತ್ರದವರಿಗೆ 10ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಪುನರ್ವಸು ನಕ್ಷತ್ರದವರಿಗೆ ಒಳ್ಳೆಯ ರಿಸಲ್ಟನ್ನು ಈ ದಿನಾಂಕಗಳು ತಂದುಕೊಡುತ್ತೆ. ಅಂದರೆ ಮಿಥುನ ರಾಶಿಯಲ್ಲಿ ರಾಶ್ಯಾಧಿಪತಿ 12ನೇ ಸ್ಥಾನವನ್ನು ಪ್ರವೇಶಿಸಿದರೂ ನೀವು ಬುಧನ ಸಂಬಂಧಪಟ್ಟಂತೆ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾವಿಷ್ಣುವನ್ನು ಹೆಚ್ಚಾಗಿ ಪ್ರಾರ್ಥಿಸೋದ್ರಿಂದ ಏನು ನಿಮಗೆ ಅಡೆತಡೆಗಳು ಆಗುವುದಿರುತ್ತೆ ಅವೆಲ್ಲವೂ ನಿವಾರಣೆ ಆಗುತ್ತೆ. ಮತ್ತು ಇಲ್ಲಿ ಶುಕ್ರ ಗ್ರಹ ರಾಶಿಯನ್ನು ಪ್ರವೇಶಿಸೋದ್ರಿಂದ ಲಕ್ಷ್ಮೀ ಸಹಿತವಾಗಿ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಈ ನಕ್ಷತ್ರಗಳಂದು ಮಾಡಿ ವಿಜಯವನ್ನು ಪಡೆದುಕೊಳ್ತೀರಾ. ಕಟಕ ರಾಶಿಯವರಿಗೆ ರಾಶಿಯಿಂದ ದಶಮ ಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಆರಂಭ ಆಗ್ತಾ ಇದೆ. ಸೂರ್ಯಗ್ರಹ ಸಂಚಾರ ಮತ್ತು ಬುಧ ಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ಬಹು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ನಿಮ್ಮ ಉದ್ಯೋಗ ಮತ್ತು ಮಾನ ಗೌರವಕ್ಕಾಗಿ ಬಹಳ ಎಫರ್ಟನ್ನು ಹಾಕ್ತೀರಾ. ಉದ್ಯೋಗ ಅವಕಾಶಗಳು ಈ ವಾರದಿಂದ ಬರಲು ಆರಂಭ ಆಗುತ್ತೆ. ಒಳ್ಳೆ ಯೋಗವನ್ನು ಪಡೆದುಕೊಳ್ಳುವಂತಹ ವಾರವೂ ಆಗಿರುತ್ತೆ. ಪುನರ್ವಸು ನಕ್ಷತ್ರದವರು 10ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಆ ದಿನ ಮುಖ್ಯ ಏನಿರುತ್ತೆ, ಯಾವುದೇ ಒಂದು ಮೀಟಿಂಗ್ ಇರಬಹುದು, ಏನಾದರೂ ಮಾತಾಡುವಂತಹ ಯಾವುದಾದರೂ ವ್ಯವಹರಿಸುವಂಥ ವಿಷಯಗಳಿಗೆ ಹೋಗ್ಬೋದು. ಒಳ್ಳೆಯ ರಿಸಲ್ಟನ್ನು ಈ ಒಂದು ದಿನಾಂಕಗಳು ನಿಮಗೆ ತಂದುಕೊಡುತ್ತೆ. ಪುಷ್ಯ ನಕ್ಷತ್ರವು ಕಟಕ ರಾಶಿಯಲ್ಲಿ ಬರೋದ್ರಿಂದ 11ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಈ ದಿನಾಂಕಗಳಂದು ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಆದರೆ 16ನೇ ದಿನಾಂಕ ಅಮಾವಾಸ್ಯೆ ಇದೆ. ಆಶ್ಲೇಷ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಈ ನಕ್ಷತ್ರಗಳು ನಿಮಗೆ ನೀಡುತ್ತವೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆಲೋಚಿಸಿ ನಿಮ್ಮ ಒಂದು ತಯಾರಿಯನ್ನು ನೀವು ಮಾಡಿಕೊಳ್ಳಿ. ಇನ್ನು ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿ ಈ ಒಂದು ವಾರದಲ್ಲಿಯೂ ಉಚ್ಚ ಸ್ಥಾನದಲ್ಲಿ ವಾರದ ಕೊನೆಯವರೆಗೂ ಅಂದರೆ ಮೇಷರಾಶಿಯಲ್ಲಿ ಸಂಚರಿಸ್ತಾರೆ ಬುಧಗ್ರಹದೊಂದಿಗೆ, ಮತ್ತು ಆ ರಾಶಿಯನ್ನು ಕುಜಗ್ರಹ ಪ್ರವೇಶಿಸ್ತಾರೆ. ಇಲ್ಲಿ ಕೆಲವು ವಿಷಯಗಳು ಅದೃಷ್ಟದಿಂದ ನಿಮಗೆ ಆಗಬಹುದಾದ ವಿಷಯಗಳು ಆಗುತ್ತೆ. ರಾಶ್ಯಾಧಿಪತಿಯೇ ಉಚ್ಚಾಗಿ ಸಂಚರಿಸ್ತಾ ಇರೋದ್ರಿಂದ ಆದರೂ ಬಹಳ ಅಡೆತಡೆಗಳು ಯಾರಿಗಿರುತ್ತೆ ಅಂದರೆ ದಶಾಭುಕ್ತಿ ಕೆಟ್ಟವರಿಗೆ ಬಹಳ ಅಡೆತಡೆಗಳು, ಬಹಳ ಸಮಸ್ಯೆಗಳಿರುತ್ತೆ. ಅದರ ನಡುವೆಯೂ ರಾಶ್ಯಾಧಿಪತಿ ಮತ್ತು ಕುಜಗ್ರಹ ಬುಧಗ್ರಹಗಳು ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನೇ ನೀಡ್ತವೆ ಈ ಗ್ರಹಗಳು. ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ಮತ್ತು ಶನಿ ಗ್ರಹಕ್ಕೆ ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ. ಅಷ್ಟಮ ಶನಿ ದೋಷಕ್ಕೆ ಪ್ರತಿನಿತ್ಯವೂ ಹನುಮಾನ್ ಚಾಲಿಸ ಪಠನೆ ಮಾಡಿ ಮತ್ತು ಬೇರೆ ದಾನ ಮಾಡುವಂತಹ ಮತ್ತು ಒಳ್ಳೆ ರೀತಿಯಲ್ಲಿ ಏನೇನು ನೀವು ಮಾಡ್ಕೊಳ್ಬೋದು ಪರಿಹಾರಗಳನ್ನು ಅವುಗಳನ್ನು ಮಾಡ್ಕೊಳ್ಳೋದ್ರಿಂದ
ಶನಿಯ ಅಷ್ಟಮ ದೋಷದಿಂದ ನೀವು ಸ್ವಲ್ಪ ಮಟ್ಟಿಗಾದರೂ ಪಾರಾಗ್ಬೋದು. ಬುದ್ಧಿಯನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಶ್ರೀ ಗಣೇಶ ಅಷ್ಟೋತ್ತರವನ್ನು ಪಠನೆ ಮಾಡಿ, ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ನೋಡಿ, ಈ ಎಲ್ಲ ಒಂದು ಸಮಸ್ತವಾದ ಸಮಗ್ರ ಬದುಕಿಗೆ ಬುದ್ಧಿಯೇ ಮುಖ್ಯವಾಗಿರುತ್ತೆ, ಜ್ಞಾನವೇ ಮುಖ್ಯವಾಗಿರುತ್ತೆ. ಹಾಗಾಗಿ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ನಿತ್ಯಲು ನಿಮ್ಮ ಬುದ್ಧಿ ಒಳ್ಳೆಯ ವಿಷಯಗಳನ್ನು ಪ್ರೇರೇಪಿಸುತ್ತೆ. ಸಿಂಹ ರಾಶಿಯವರಿಗೆ ಮಖ ನಕ್ಷತ್ರದವರಿಗೆ 11ನೇ ದಿನಾಂಕ, 13ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಪುಬ್ಬ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಉತ್ತರ ನಕ್ಷತ್ರದವರಿಗೆ 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ, 16ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶ್ಯಾಧಿಪತಿಯಾದ ಬುಧ ಗ್ರಹ ಪ್ರಾರಂಭದ 4-5 ದಿನಗಳ ಕಾಲ ಅಷ್ಟಮದಲ್ಲಿಯೇ ಮೇಷರಾಶಿಯಲ್ಲಿಯೇ ಸಂಚರಿಸ್ತಾರೆ. ಕುಜಗ್ರಹದೊಂದಿಗೆ ಸೂರ್ಯಗ್ರಹದೊಂದಿಗೆ ಸಂಚರಿಸ್ತಾರೆ. ಬಹಳ ಒತ್ತಡಗಳಿರುತ್ತೆ ನಿಮಗೆ, ಏಕೆಂದರೆ ಕುಜಗ್ರಹವು ಅಲ್ಲಿ ಆ ರಾಶಿಯನ್ನು ಪ್ರವೇಶಿಸ್ತಾ ಇದ್ದರೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕೆಲವರಿಗೆ ಬಹಳ ನಿಧಾನ ವಿಳಂಬ ಆಗುವಂತೆ ಈ ವಾರದಲ್ಲಿ ಇರಬಹುದು. ಈಗಾಗಲೇ ಕಳೆದ 2 ವಾರಗಳಿಂದಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಅಂದರೆ ಹಾರ್ಡ್ ವರ್ಕ್ ಮಾಡುವಂತೆ, ಕಷ್ಟದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತೆ ಇರುತ್ತೆ. ಏಕೆಂದರೆ ಕನ್ಯಾ ರಾಶ್ಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಮನಸ್ಸಿನ ಆರೋಗ್ಯ, ದೇಹ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಬುಧ ಗ್ರಹ ಈ ವಾರದ ಕೊನೆಯಲ್ಲಿ ಅಂದರೆ ಅಷ್ಟಮದಿಂದ ನವಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ನಿಮ್ಮ ದಶಮ ಸ್ಥಾನವನ್ನು ಶುಕ್ರ ಪ್ರವೇಶಿಸ್ತಾರೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು, ಒಳ್ಳೆ ಗೌರವವನ್ನು ಪಡೆದುಕೊಳ್ಳುವಂತಹ ಕಾಲ ಆರಂಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ರಾಶ್ಯಾಧಿಪತಿ ಭಾಗ್ಯ ಅದೃಷ್ಟ ಸ್ಥಾನವನ್ನು ಪ್ರವೇಶಿಸ್ತಾ ಇರೋದ್ರಿಂದ ಈ ವಾರದ ಕೊನೆಯಿಂದ ಬಹಳಷ್ಟು ಜೀವನದಲ್ಲಿ ಸುಧಾರಣೆ ಆಗುತ್ತೆ. ಮುಖ್ಯವಾಗಿ ಪ್ರಾರಂಭದಲ್ಲಿ ಈ ಬುಧ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಬುಧನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾವಿಷ್ಣುವನ್ನು ನೀವು ಪ್ರಾರ್ಥಿಸಿ, ಶ್ರೀ ಮಹಾವಿಷ್ಣುವಿಗೆ ನಿತ್ಯ ತುಳಸಿ ದಳವನ್ನು ಅರ್ಪಣೆ ಮಾಡಿ, ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ, ವಿಷ್ಣುವಿನ ಮಂತ್ರವನ್ನು ಸರ್ವಕಾಲದಲ್ಲಿಯೂ ಮನನ ಮಾಡೋದನ್ನು ಕನ್ಯಾ ರಾಶಿಯವರು ಮಾಡೋದ್ರಿಂದ ಬಹಳ ಒಳ್ಳೆ ಫಲಗಳನ್ನು ನೀವು ಎಲ್ಲ ಕಾಲದಲ್ಲಿಯೂ ಪಡೆದುಕೊಳ್ತೀರಾ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರ ಬರೋದ್ರಿಂದ ಉತ್ತರ ನಕ್ಷತ್ರದವರಿಗೆ 11ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ, 16ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಹಸ್ತ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಚಿತ್ತಾ ನಕ್ಷತ್ರದವರಿಗೆ 11, 13, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಕನ್ಯಾ ರಾಶಿಯವರು ಸಂಬಂಧಗಳನ್ನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ, ಸಪ್ತಮದಲ್ಲಿ ಶನಿಗ್ರಹ ಇರೋದ್ರಿಂದ. ಇನ್ನು ತುಲಾ ರಾಶಿಯವರಿಗೆ ತುಲಾ ರಾಶ್ಯಾಧಿಪತಿ ಪ್ರಾರಂಭದಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸ್ತಾರೆ, ಶುಕ್ರ ಗ್ರಹ. ಹಾಗಾಗಿ ನಿಮ್ಮ ಬಯಕೆಗಳು ನಿಮ್ಮ ಇಷ್ಟದಂತೆ ಈಡೇರ್ತಾ ಇರೋದಿಲ್ಲ, ಆದರೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆದರೂ ನಿಮ್ಮ ಬಯಕೆಗಳು ಈಡೇರುವಂತೆ ಆಗ್ತಾ ಇರುತ್ತೆ. ಅಂದರೆ ನೀವು ಅಂದುಕೊಂಡಂತಹ ಒಂದು ಅಷ್ಟರ ಮಟ್ಟಿಗೆ ಇಲ್ಲದಿದ್ದರೂ ಕೆಲಸ ಕಾರ್ಯಗಳು ಆಗುವಂತೆ ಶುಕ್ರ ಗ್ರಹ ಫಲವನ್ನು ನೀಡ್ತಾರೆ. ಬಹಳ ಎಫರ್ಟ್ ಅಂದರೆ ಕಷ್ಟದಿಂದಾದರೂ ಇಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವುದಕ್ಕೆ ರಾಶ್ಯಾಧಿಪತಿ ಫಲವನ್ನು ನೀಡ್ತಾರೆ. ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸೂರ್ಯಗ್ರಹ, ಬುಧಗ್ರಹ, ಕುಜಗ್ರಹಗಳ ಸಂಚಾರ ಆಗೋದ್ರಿಂದ ನೀವು ರಿಲೇಷನ್ಶಿಪ್ ಅಂದರೆ ಎದುರಾಳಿ ಸಂಬಂಧ, ವ್ಯವಹರಿಸುವಂತಹ ವಿಷಯಗಳಲ್ಲಿ ಪಾರ್ಟ್ನರ್ ಜೊತೆ ಎಲ್ಲರೊಂದಿಗೂ ತಾಳ್ಮೆಯಿಂದ ನಡೆದುಕೊಳ್ಬೇಕಾಗತ್ತೆ. ಏಕೆಂದರೆ ಈ ಗ್ರಹಗಳು ರಾಶಿಯನ್ನು ದೃಷ್ಟಿಸ್ತಾರೆ. ಇಲ್ಲಿ ಏನಾಗುತ್ತೆ, ನಿಮ್ಮ ಸ್ಟ್ರೆಂತ್ ಇಲ್ಲಿ ಬಹಳ ಒಂದು ಸ್ಟ್ರಾಂಗ್ ಆಗಿ ಆಗೋದ್ರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವೇನಾದರೂ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಇನ್ನು ಕಲಹ ಮಾಡಿಕೊಳ್ಳುವಂತೆ ಈ ಗ್ರಹಗಳು ಇಲ್ಲಿ ಇಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ಬೋದು. ಸಂಬಂಧಗಳನ್ನು
ತಾಳ್ಮೆಯಿಂದ ವ್ಯವಹರಿಸಿ ಮತ್ತು ಎದುರಾಳಿಯೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯಿಂದ ಇರಿ. ಈ ವಾರದ ಕೊನೆಯಲ್ಲಿ ಶುಕ್ರಗ್ರಹ ಭಾಗ್ಯಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿ ಗುರುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ಬಹಳ ಒಳ್ಳೆಯ ಕಾಲವೂ ಆಗಿರುತ್ತೆ. ಶುಕ್ರಗ್ರಹ ಭಾಗ್ಯಸ್ಥಾನದಲ್ಲಿ ರಾಶ್ಯಾಧಿಪತಿಯೇ ಆಗಿ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ನೀಡ್ತಾರೆ. ಮುಖ್ಯವಾಗಿ ಚಿತ್ತಾ ನಕ್ಷತ್ರದವರು 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಸ್ವಾತಿ ನಕ್ಷತ್ರದವರು 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನೀವು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ವಿಶಾಖ ನಕ್ಷತ್ರದವರಿಗೆ 10ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಅಡೆತಡೆಗಳಿಗಾಗಿ ನೀವು ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ಮತ್ತು ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಆದರೂ ಸುಧಾರಣೆ ಆಗುತ್ತೆ, ಸುಲಭ ಆಗುತ್ತೆ. ಇಲ್ಲಿ ಬುಧ ಗ್ರಹವು ಸಪ್ತಮದಲ್ಲಿರೋದ್ರಿಂದ ಬಹಳ ಬುದ್ಧಿವಂತಿಕೆಯಿಂದ ಸ್ಟ್ರಾಟಜಿ ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇದೆ. ನಾನು ತಿಳಿಸಿದಂತಹ ದಿನಾಂಕಗಳಲ್ಲಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶ್ಯಾಧಿಪತಿಯಾದ ಕುಜಗ್ರಹ ಪಂಚಮದಿಂದ ಷಷ್ಠ ಸ್ಥಾನವನ್ನು ಪ್ರವೇಶಿಸ್ತಾರೆ ಮತ್ತು ಸೂರ್ಯಗ್ರಹ ಬುಧಗ್ರಹಗಳ ಸಂಚಾರ ಅಲ್ಲಿ ಇರೋದ್ರಿಂದ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಉದ್ಯೋಗದ ವಿಷಯದಲ್ಲೇ ಇರುತ್ತೆ. ಅಲ್ಲಿರುವಂತಹ ಯಾವುದಾದ್ರೂ ಅಡೆತಡೆಗಳು ಏನು ಸ್ಟ್ರಗಲ್ ಮಾಡ್ತಾ ಇರ್ತೀರಾ ಅದರಿಂದ ಹೊರಗೆ ಬರುವಂತಹ ಮಹಾ ಪ್ರಯತ್ನವನ್ನು ಮಾಡ್ತೀರಾ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ಆ ವೃತ್ತಿ ಸ್ಥಾನ ಸೇವಾ ಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇರುವ ಅಡೆತಡೆಗಳನ್ನು ಅಲ್ಲಿ ಏನು ತೊಂದರೆ ಆಗ್ತಿರುತ್ತೆ ಅದನ್ನು ಸರಿಪಡಿಸಿಕೊಳ್ಳುವಂತಹ ಮಹಾ ಪ್ರಯತ್ನವನ್ನು ಮಾಡ್ತೀರಾ. ಇಲ್ಲಿ ಅಡೆತಡೆಗಳ ನಂತರ ಸಕ್ಸಸ್ ಅನ್ನೋದನ್ನು ಈ ಗ್ರಹಗಳು ಸೂಚಿಸ್ತವೆ. ಇಲ್ಲಿ ಸೂರ್ಯಗ್ರಹವು ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ಆತ್ಮವಿಶ್ವಾಸದಿಂದ ಬಹಳ ಧೈರ್ಯದಿಂದ ಎಲ್ಲದರಲ್ಲಿಯೂ ಮುಂದುವರಿಯುವಂತೆ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರ ಬರೋದ್ರಿಂದ ವಿಶಾಖ ನಕ್ಷತ್ರದವರು 10, 11, 13, 15ನೇ ದಿನಾಂಕದಂದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಅನುರಾಧ ನಕ್ಷತ್ರದವರು 11, 12, 14, 16ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಆದರೆ 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ದಿನನಿತ್ಯ ಮಾಡಬಹುದಾದಂತಹ ಕೆಲಸ ಕಾರ್ಯಗಳಲ್ಲಿ ಆ ದಿನವೂ ಆ ನಕ್ಷತ್ರ ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ಜ್ಯೇಷ್ಠ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಬರುವಂತಹ ನಕ್ಷತ್ರಗಳು ಒಳ್ಳೆ ಫಲವನ್ನು ನೀಡುತ್ತೆ. ಈ ದಿನಾಂಕಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ. ಧನಸ್ಸು ರಾಶಿಯವರಿಗೆ ಧನಸ್ಸು ರಾಶ್ಯಾಧಿಪತಿ ಸಪ್ತಮದಲ್ಲಿ ಸಂಚಾರ, ಚತುರ್ಥ ಸ್ಥಾನದಿಂದ ಕುಜಗ್ರಹ ಪಂಚಮವನ್ನು ಪ್ರವೇಶಿಸಿರೋದ್ರಿಂದ ಅಲ್ಲಿ ನಿಮ್ಮ ಭಾಗ್ಯ ಅದೃಷ್ಟ ಸ್ಥಾನಾಧಿಪತಿ ಸೂರ್ಯಗ್ರಹ ಬುಧಗ್ರಹಗಳ ಸಂಚಾರವು ಆಗ್ತಾ ಇರೋದ್ರಿಂದ ಈ ವಾರದಲ್ಲಿ ಒಳ್ಳೆ ಫಲಗಳನ್ನೇ ಈ ಗ್ರಹಗಳು ನಿಮಗೆ ನೀಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರ ಎಲ್ಲದರ ಅಭಿವೃದ್ಧಿಯಲ್ಲಿ ಈ ಗ್ರಹಗಳು ಒಳ್ಳೆಯ ರಿಸಲ್ಟನ್ನು ನೀಡ್ತವೆ. ವಿದ್ಯಾರ್ಥಿಗಳು ಒಳ್ಳೆಯ ನಿರ್ಧಾರಗಳನ್ನು ಮಾಡುವಂತೆ ಮತ್ತು ಗುರುಗ್ರಹ ಮುಖ್ಯವಾಗಿ ಸಪ್ತಮದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮ್ಮ ನಿರ್ಧಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೇನು ಮಂಗಳ ಶುಭ ಆಗಬೇಕು ಅದೆಲ್ಲವನ್ನು ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಧನಸ್ಸು ರಾಶಿಯವರು ಮೂಲಾ ನಕ್ಷತ್ರದವರು 11ನೇ ದಿನಾಂಕ, 13ನೇ ದಿನಾಂಕ, 14ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಆದರೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ 16ನೇ ದಿನಾಂಕವು ಒಳ್ಳೆ ಫಲವನ್ನು ನೀಡುತ್ತೆ. ಪೂರ್ವಾಷಾಢ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಉತ್ತರಾಷಾಢ ನಕ್ಷತ್ರದ ಒಂದು ಪಾದ ಅಲ್ಲಿ ಬರೋದ್ರಿಂದ 11, 13, 15, 16ನೇ ದಿನಾಂಕಗಳು ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಮತ್ತು ಮಕರ ರಾಶಿಯವರಿಗೆ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ. ಶನಿಯೊಂದಿಗೆ
ಇಷ್ಟು ದಿನ ಅಂದರೆ ಕಳೆದ 1.5 ತಿಂಗಳಿಂದ ಕುಜಗ್ರಹದ ಸಂಚಾರ ಆಗ್ತಾ ಇತ್ತು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಎಳೆದಾಟ ಇತ್ತು. ಆದರೆ ಕುಜಗ್ರಹ ಈಗ ಚತುರ್ಥ ಸ್ಥಾನವನ್ನು ಪ್ರವೇಶಿಸ್ತಾರೆ. ಕುಜಗ್ರಹ ಚತುರ್ಥ ಸ್ಥಾನವನ್ನು ಸ್ವರಾಶಿಯನ್ನು ಪ್ರವೇಶಿಸೋದ್ರಿಂದ ಭೂಮಿ ಮತ್ತು ಆಸ್ತಿ ಎಲ್ಲ ವಿಷಯಗಳಿಗೆ, ವ್ಯವಹಾರಗಳಿಗೆ ಏನಾದರೂ ನೋಡಬೇಕಂದ್ರೆ ಇಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ. ಆದರೆ ತಾಯಿಯೊಂದಿಗೆ ಏನಾದರೂ ಕಲಹಗಳು ಆಗಬಹುದು. ಅಂತರ ಅಂದರೆ ಕಲಹ ಆಗದಿದ್ದರೂ ಏನೋ ಒಂದು ಬೇಸರ ಆಗುವಂತೆ, ಅಂದರೆ ಗ್ಯಾಪ್ ಆಗುವಂತೆ, ಅಂತರ ಬರುವಂತೆ ಇಲ್ಲಿ ಕುಜಗ್ರಹದ ಪ್ರಭಾವ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಗಮನ ಇರಬೇಕಾಗತ್ತೆ. ಮತ್ತು ಇನ್ನಿತರ ವಿಷಯಗಳು, ನಿಮ್ಮ ಉದ್ಯೋಗ ಸಂಬಂಧಪಟ್ಟಂತೆ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಶುಕ್ರ ಗ್ರಹ ವಾರದ ಕೊನೆಯವರೆಗೂ ದಶಮಾಧಿಪತಿಯಾಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ನಿಮ್ಮ ಎಫರ್ಟ್ ಇಲ್ಲಿ ಸರಿಯಾಗಿ ಇರುವಂತೆ, ಮಹಾ ಪ್ರಯತ್ನಗಳನ್ನು ಮಾಡುವಂತೆ ಇಲ್ಲಿ ಅಂದರೆ ಶನಿಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರವು ಬರೋದ್ರಿಂದ 11ನೇ ದಿನಾಂಕ, 13, 15 ಮತ್ತು 16ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ಮುಖ್ಯ ಹೊಸ ಆರಂಭಗಳನ್ನು ಮಾಡಬೇಡಿ. ಶ್ರವಣ ನಕ್ಷತ್ರದವರಿಗೆ 10ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ, 16ನೇ ದಿನಾಂಕ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಧನಿಷ್ಠ ನಕ್ಷತ್ರದವರಿಗೆ 11, 13, 15ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ದೊರೆಯುತ್ತೆ. ಇನ್ನು ಕುಂಭರಾಶಿಯವರಿಗೆ, ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ, ರಾಶ್ಯಾಧಿಪತಿಯೊಂದಿಗೆ ಕುಜ ಸಂಚಾರ ಆಗ್ತಾ ಇದ್ದದ್ರಿಂದ ಇಲ್ಲಿಯವರೆಗೆ ಈ ವಾರದಲ್ಲಿ ತೃತೀಯ ಸ್ಥಾನವನ್ನು ಕುಜಗ್ರಹ ಪ್ರವೇಶಿಸ್ತಾರೆ. ಹಾಗಾಗಿ ಈ ಹಣದ ವಿಷಯದಲ್ಲಿ ಆಗ್ಬೋದು ಮತ್ತು ನಿಮ್ಮ ಮಾತಿನ ವಿಷಯದಲ್ಲಿ ಏನು ನಿಮಗೆ ಸಮಸ್ಯೆಗಳಾಗ್ತಾ ಇತ್ತು ಅದು ಸ್ವಲ್ಪ ಮಟ್ಟಿಗೆ ಇಲ್ಲಿಗೆ ಕಡಿಮೆ ಆಗುತ್ತೆ. ಆದರೆ ಚತುರ್ಥ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಹಿಂದಿನ 1-2 ವಾರಗಳಿಂದ ನಿಮಗೆ ಆಸ್ತಿ, ಭೂಮಿ, ಮನೆ, ವಾಹನ, ತಾಯಿ ವಿಷಯದಲ್ಲಿ, ನೆಮ್ಮದಿ ವಿಷಯದಲ್ಲಿ, ಸಂತೋಷದ ವಿಷಯದಲ್ಲಿ, ಮನೆಯ ವಾತಾವರಣದಲ್ಲಿ ಶುಕ್ರ ಗ್ರಹ ಶುಭ ಫಲವನ್ನು ನೀಡಿರ್ತಾರೆ. ತೃತೀಯ ಸ್ಥಾನವನ್ನು ಕುಜ ಪ್ರವೇಶಿಸ್ತಾ ಇರೋದ್ರಿಂದ ಬಹಳ ಮಹಾ ಎಫರ್ಟ್ ಅಂದರೆ ಪ್ರಯತ್ನವನ್ನು ಹೆಚ್ಚಾಗಿ ಮಾಡ್ತಾರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ. ಸೂರ್ಯಗ್ರಹದ ಸಂಚಾರವೂ ಆಗ್ತಾ ಇರೋದ್ರಿಂದ ನಿಮ್ಮ ಇನ್ನರ್ ಸ್ಟ್ರೆಂತ್, ಆ ಒಳ ಮನಸ್ಸು ಬಹಳ ಸ್ಟ್ರಾಂಗ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಸೂರ್ಯ ಕುಜಗ್ರಹಗಳು ಈ ವಾರದಲ್ಲಿ ಫಲವನ್ನು ನೀಡುತ್ತಾರೆ. ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರು 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲ ದೊರೆಯುತ್ತೆ. ಮತ್ತು ಶತಾಭಿಷ ನಕ್ಷತ್ರದವರು 10, 12, 14ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ, 16ನೇ ದಿನಾಂಕ ಅಮಾವಾಸ್ಯೆ ಇರುತ್ತೆ. ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ. ಪೂರ್ವಭಾದ್ರ ನಕ್ಷತ್ರದವರಿಗೆ 10ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಈ ದಿನಾಂಕಗಳಲ್ಲಿ ಕುಂಭರಾಶಿಯ ಈ ನಕ್ಷತ್ರದವರು ನಿಮ್ಮ ಕೆಲಸ ಕಾರ್ಯಗಳ ಮುಖ್ಯ ತಯಾರಿಯನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. 7.5 ಕಾಲ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಆಚಾರ ವಿಚಾರಗಳು ಇದ್ದು ನ್ಯಾಯ ಮಾರ್ಗದಲ್ಲಿ ಇದ್ದಾಗ ಹೆಚ್ಚಿನ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಮತ್ತು 7.5 ಶನಿ ಪ್ರಭಾವಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ಮತ್ತಷ್ಟು ಆತ್ಮವಿಶ್ವಾಸ ಮತ್ತು ದೈವಾನುಗ್ರಹ ನಿಮಗೆ ರಕ್ಷೆ ನೀಡಲಿದೆ. ಮೀನರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಸ್ಥಾನದಲ್ಲಿ ಸಂಚಾರ, ರಾಶಿಯಲ್ಲಿ ಶನಿ ಸಂಚಾರ. ನೀವು 7.5 ಕಾಲ ಆಗಿರೋದ್ರಿಂದ ಶನಿ ಗ್ರಹಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗತ್ತೆ. ದಾನವನ್ನು ಮಾಡುವುದು, ಒಳ್ಳೆ ಮಾರ್ಗದಲ್ಲಿ ನಡೆಯುವುದು ಯಾವಾಗಲೂ ನಿಮಗೆ ರಕ್ಷೆಯನ್ನು ನೀಡುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಯಸ್ಸಾದವರು ನೀಡಬೇಕಾಗುತ್ತೆ. ಮತ್ತು ಮಧ್ಯ ವಯಸ್ಸಿನವರು ಆರೋಗ್ಯ ಮತ್ತು ನಿಮ್ಮ ವ್ಯವಹಾರ, ಹಣದ ವಿಷಯ ಮತ್ತು ಕುಟುಂಬದ ಎಲ್ಲ ವಿಷಯಗಳಲ್ಲಿಯೂ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಮೀನರಾಶಿಯಿಂದ ದ್ವಿತೀಯ ಸ್ಥಾನವನ್ನು ಕುಜಗ್ರಹ ಪ್ರವೇಶಿಸ್ತಾ ಇರೋದ್ರಿಂದ
ಮತ್ತು ಸೂರ್ಯಗ್ರಹವು ಅಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬಹಳ ನೇರವಾಗಿ ಮಾತಾಡಿ, ವಿರೋಧ ಆಗ್ಬೋದು, ಮನೆಯಲ್ಲಿ ಕಲಹ ಆಗ್ಬೋದು, ಅಥವಾ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಕಲಹ ಆಗ್ಬೋದು. ಮಾತಿನಲ್ಲಿ ಜಾಗೃತಿ ಇರಬೇಕಾಗುತ್ತೆ, ಮಾತಿನಲ್ಲಿ ತಾಳ್ಮೆ ಇರಬೇಕಾಗುತ್ತೆ. ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ ಬರೋದ್ರಿಂದ 10ನೇ ದಿನಾಂಕ, 11ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಉತ್ತರ ಭಾದ್ರ ನಕ್ಷತ್ರದವರು 11ನೇ ದಿನಾಂಕ, 12ನೇ ದಿನಾಂಕ, 14ನೇ ದಿನಾಂಕ ಒಳ್ಳೆ ಫಲಗಳನ್ನು, ಈ ದಿನಾಂಕಗಳು ನಿಮಗೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ. 16ನೇ ದಿನಾಂಕ ಅಮಾವಾಸ್ಯೆ ಇದ್ದರೂ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ರೇವತಿ ನಕ್ಷತ್ರ ಕೊನೆಯ ನಕ್ಷತ್ರ ಆಗಿದೆ. ರೇವತಿ ನಕ್ಷತ್ರದವರು 10ನೇ ದಿನಾಂಕ, 12ನೇ ದಿನಾಂಕ, 13ನೇ ದಿನಾಂಕ, 15ನೇ ದಿನಾಂಕ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ದಿನಾಂಕಗಳು ನಿಮಗೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಬಹಳ ಬೇಗ ಆಗುವಂತೆ, ಶೀಘ್ರವಾಗಿ ಮುಂದುವರಿಯುವಂತೆ ಮತ್ತು ನಿಮಗೆ ಆಗುವಂತಹ ಆ ಪಾಸಿಟಿವ್ ರಿಸಲ್ಟನ್ನು ಈ ದಿನಾಂಕಗಳು ನಿಮಗೆ ನೀಡ್ತವೆ. ಈ ವಾರದ ಕೊನೆಯಲ್ಲಿ ವೈಶಾಖ ಮಾಸ ಕೊನೆಗೊಳ್ಳುತ್ತೆ, ಅಧಿಕ ಮಾಸವು ಆರಂಭ ಆಗುತ್ತೆ. ಮಾಸಗಳು ಆರಂಭ ಆದರೂ ದಿನನಿತ್ಯದ ಜೀವನ ನಡಿಬೇಕಾಗುತ್ತೆ. ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಹೆಚ್ಚಾಗಿ ಶ್ರೀ ಮಹಾವಿಷ್ಣುವನ್ನು ಈ ಮಾಸದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ. ಜೀವನದಲ್ಲಿ ಒಳ್ಳೆ ಮಾರ್ಗ, ಒಳ್ಳೆ ಸುಧಾರಣೆ ಸಿಗುವುದಕ್ಕೆ ಇಲ್ಲಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಆಗುತ್ತೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದೇ ಆಗಲಿ, ಒಳ್ಳೆಯ ವಿಷಯಗಳು ನಿಮ್ಮನ್ನು ಪ್ರೇರೇಪಿಸುವಂತೆ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.